ಇನ್ನು ಯತೀಂದ್ರ ನಾಯಕತ್ವ ಹೇಳಿಕೆಗೆ ಕೈಪಡಿಯಲ್ಲಿ ಕಂಪನ ಶುರುವಾಗಿರುವಂಥದ್ದು ನಿಜ. ಯತೀಂದ್ರ ಹೇಳಿಕೆಗೆ ಕಾಂಗ್ರೆಸ್ನಲ್ಲೇ ತೀವ್ರ ಅಸಮಾಧಾನ ವ್ಯಕ್ತ ಆಗ್ತಾ ಇದೆ. ಸೊ ತಮ್ಮ ಮನೆಯಲ್ಲಿಯೇ ನಡೆದಂತಹ ಈ ಒಂದು ಘಟನೆ ಅಥವಾ ಈ ಹೇಳಿಕೆಗೆ ಕಾಂಗ್ರೆಸ್ ಮನೆಯಲ್ಲಿ ಅಸಮಾಧಾನ ಸ್ಫೋಟಗೊಂಡಿರೋದು ನಿಜ. ಅಸಮಾಧಾನದ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ಯು ಟರ್ನ್ ಮಾಡಿದ್ದಾರೆ. CM ಆಗೋ ಆಸೆ ನನಗಿಲ್ಲ ಅಂತ ಸತೀಶ್ ಜಾರಕಿಹೊಳಿ ಈ ವಿಚಾರವನ್ನು ತಣ್ಣಗಾಗಿಸುವಂತಹ ಪ್ರಯತ್ನ ಮಾಡಿದ್ದಾರಾ ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇದೆ. ಸದ್ಯಕ್ಕೆ ಅದರ ಬಗ್ಗೆ ಚರ್ಚೆ ಮಾಡೋ ಅವಶ್ಯಕತೆಯೂ ಇಲ್ಲ. ಹಾರೋಗೇರಿ ಪಟ್ಟಣದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಅನೇಕರು ಹೇಳ್ತಾ ಇದ್ದಾರೆ. ಸಂತೋಷ್ ಲಾಡ್ ಕೂಡ ಹೀಗೆ ಹೇಳಿದ್ರು. ಅದರ ಬಗ್ಗೆ ಚರ್ಚಿಸುವಂಥ ಅವಶ್ಯಕತೆ ಇಲ್ಲ. ಅವ್ರು ಏನೋ ಹೇಳೋಕೆ ಹೋದ್ರು, ಏನೋ ಅರ್ಥ ಆಗಿದೆ. ಇದು ಅನೇಕರು ಹೇಳ್ತಾ ಇರೋಂಥದ್ದು ಸ್ವತಃ ಸತೀಶ್ ಜಾರಕಿಹೊಳಿ. ಯಾಕೆಂದರೆ ಅವರ ಹೆಸರೇ ಮುನ್ನೆಲೆಗೆ ಬಂದದ್ದು. ಇದೀಗ ಅವರೇ ಮರೆಮಾಚುವ ಯತ್ನ ಮಾಡ್ತಾ ಇದ್ದಾರಾ? ತುಂಬ ಕೂಲಾಗಿ ಇದಕ್ಕೆ ಆನ್ಸರ್ ಮಾಡಿದ್ದಾರೆ. ಯು ಟರ್ನ್ ಮಾಡಿದ್ದಾರೆ. ಅಸಮಾಧಾನದ ಹೊಗೆಯ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ನನಗೇನು CM ಆಗುವಂಥ ಆಸೆ ಇಲ್ಲ, ಮುಂದೆ ನೋಡೋಣ ಬಿಡಿ, ಈಗ ಯಾಕೆ ಅಂತ ಕೇಳಿದ್ದಾರೆ. ಸದ್ಯಕ್ಕೆ ಅದು ಅವಶ್ಯಕತೆ ಇಲ್ಲ, ಚರ್ಚೆ ನೋಡೋಣ. ಇಲ್ಲ, ಅದು ನಿಮ್ಮ ಪಕ್ಷದೊಳಗಡೆ ಚರ್ಚೆ ಆಗತ್ತೆ. ಅದ್ರ ಬಗ್ಗೆ ನಾ ಏನಿಲ್ಲ ಹೇಳ್ರಿ, ಬೆಂಗಳೂರಾಗ ಸಂಬಂಧಪಟ್ಟವ್ರು ಹೇಳ್ಬೇಕಂತ ನಾ ಏನಿಲ್ಲ. ಯಾವ್ದು ಆಶೆನೂ ಇಲ್ಲ, ಸದ್ಯಕ್ಕೆ ಅದು ಅವಶ್ಯಕತೆ ಇಲ್ಲ, ಚರ್ಚೆ ನೋಡೋಣ. ಇಲ್ಲ, ಅದು ನಿಮ್ಮ ಪಕ್ಷದೊಳಗಡೆ ಚರ್ಚೆ ಆಗತ್ತೆ. ಅದ್ರ ಬಗ್ಗೆ ನಾ ಏನಿಲ್ಲ ಹೇಳ್ರಿ, ಬೆಂಗಳೂರಾಗ ಸಂಬಂಧಪಟ್ಟವ್ರು